ನಮಸ್ಕಾರ. ಇವತ್ತು ನಾನು ಒಂದು ಪೇಷಂಟ್ ಕ್ಲಿನಿಕಲ್ ಬಂದಿರೋ ಕತೆ ಹೇಳ್ತೀನಿ. ಸೊ ಹೆಂಗಾಯ್ತಂದ್ರೆ, ಒಂದು ಯಂಗ್ ಪೇಷಂಟ್ 23-year-old ಜೆಂಟಲ್ಮನ್. ಯೂಶಲಿ ಈ ಏಜ್ ಅಲ್ಲಿ ಕಂಡೀಷನ್ಸ್ ಬರಲ್ಲ. ಸೊ ಆ ಕಂಡೀಷನ್ ಅಲ್ಲಿ ಪೇಷಂಟ್ ಅವ್ರ ಕ್ಲಿನಿಕ್ GP ಹತ್ರ ಹೋಗ್ತಾರೆ. ಸೊ ಅವರಿಗೆ ಮಾಹಿತಿ ಇಲ್ದಂಗೆ ಯೂರಿಕ್ ಆಸಿಡ್ ಇರೋದ್ರಿಂದ ನಿಮ್ಗೆ ಈ ಹೀಲ್ ಪೇನ್ ಬಂದಿದೆ ಅಂತ ತಪ್ಪಿಸಿದ್ದಾರೆ. ಸೊ ಅವರು ಪ್ರತಿಯೊಂದು ಡಾಕ್ಟರ್ ಹತ್ರ ರೀಚ್ ಮಾಡಿದ್ರು, ಬ್ಲಡ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಯೂರಿಕ್ ಆಸಿಡ್ ಬಾರ್ಡರ್ ಲೆವೆಲ್ ಅಲ್ಲಿ ಇದೆ, ಹೆಚ್ಚು ಇಲ್ಲ. ಸೊ ಕೊನೆಗೆ ಹುಡುಕೊಂಡು ಒಂದು 3-4 ಡಾಕ್ಟರ್ ಆದ ನಂತರ ನಮ್ಮ ಹತ್ರ ಬಂದು ಕನ್ಸಲ್ಟೇಷನ್ ತಗೊಂಡು. ಸೊ ಅವ್ರನ್ನ ಎಕ್ಸಾಮಿನ್ ಮಾಡಿದಾಗ ಹೇಗಿತ್ತು ಅವ್ರ ಪೇನು, ಇಲ್ಲಿ ಹಿಂಭಾಗ ಹೀಲ್ ಕೆಳಗಡೆ ಆಗಿತ್ತು. ಇಲ್ಲಿ ಇನ್ಸರ್ಷನಲ್ ಟೆಂಡನೈಟಿಸ್ ಆಗತ್ತೆ. ಅಂದ್ರೆ ಈ ಟೆಂಡನ್ ಬಂದು ಇಲ್ಲಿ ಇನ್ಸರ್ಟ್ ಆಗತ್ತೆ. ಈ ಟೈಟ್ನೆಸ್ ಇರೋದ್ರಿಂದ ಇನ್ಫ್ಲಮೇಷನ್ ಆಗಿದೆ, ಅದರಿಂದ ಅವ್ರಿಗೆ ಪೇನ್ ಬರ್ತಾ ಇದೆ. ಸೊ ಅವಾಗ ಪೇನ್ ಬರುವಾಗ ಏನಾಗುತ್ತೆ, ಅವರಿಗೆ ರೆಗ್ಯುಲರ್ ಆಗಿ ಕುಂಟೋಕ್ ಶುರು ಮಾಡ್ತಾರೆ, ಇರಿಟೇಟ್ ಆಗುತ್ತೆ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಡಾಕ್ಟ್ರೆ ಅಂತ ಕೇಳಿದ್ರು. ಇದಕ್ಕೆ ಸಿಂಪಲ್ ಕಾಫ್ ಸ್ಟ್ರೆಚಸ್ ನಡೆಯಲ್ಲ. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಕೊಟ್ಟು ಒಂಚೂರು ನೋವು ಕಮ್ಮಿ ಆದ ನಂತರ ಈಸೆಂಟ್ರಿಕ್ ಸ್ಟ್ರೆಚಸ್ ಅಂತ ಹೇಳ್ತೀವಿ. ಆ ಈಸೆಂಟ್ರಿಕ್ ಸ್ಟ್ರೆಚಸ್ ಆಫ್ ಟೆಂಡಾಕ್ಲಿಸ್ ಮಾಡಲಿಲ್ಲ ಅಂದ್ರೆ ಯಾವೇ ಫಿಸಿಯೋ ಮಾಡಿದ್ರು, ಎಷ್ಟೇ ಸ್ಟ್ರೆಚ್ ಮಾಡಿದ್ರು, ಎಷ್ಟೇ IFT ಮಸಾಜ್ ಕೊಟ್ಟರು ಹೋಗಲ್ಲ.